ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಭಾವುಕರಾದರು. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅಂತ ಶಿಗ್ಗಾಂವಿಯಲ್ಲಿ ವೇದಿಕೆ ಮೇಲೆಯೇ ಕಣ್ಣೆ ಇಟ್ರು. ಕೊನೆಯುಸಿರು ಹೋದ ಮೇಲೂ ಇಲ್ಲೇ ಮಣ್ಣಾಗ್ತೀನಿ. ಶಿಗ್ಗಾಂವಿ ಕ್ಷೇತ್ರದ ಜನರ ಬಳಿ ರಾಜಕೀಯ ಮೀರಿ ನನ್ನ ಸಂಬಂಧವಿದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಜಯಾನಂದ ಮನೆಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ತಾರಿಗುಡ್ಡೆಯಲ್ಲಿ ಘಟನೆ ನಡೆದಿದೆ. ಶಾಸಕ ಅಶೋಕ್ ರೈ ಬೆಂಬಲಿಗರ ವಿರುದ್ಧ ಗೂಂಡಾಗಿರಿ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲೆಯ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಗುಬ್ಬಿಯ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಿಡಿಪಿಒ ಮಹೇಶ್ಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ನಿಂದಿಸಿದ್ದಾರೆ ಎನ್ನಲಾಗಿದೆ. ಮಾರ್ಚ್ 4ರಂದು ನಡೆದಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿದೆ. ಹರಕೆ ಈಡೇರಿಸಿದ ದೇವರಿಗೆ ಸಾರಾಯಿ ಸಿಗರೇಟು ಅರ್ಪಿಸುವ ವಿಶೇಷ ಜಾತ್ರೆ ಆಚರಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಸಾರಾಯಿ ದೇವರು ಅಂತಲೇ ಖ್ಯಾತಿ ಪಡೆದಿರುವಂತಹ ಖಾಪ್ರಿ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಹೆಂಡ ಹುಂಡಿಗೆ ಸುರಿದ್ರೆ ಸಿಗರೇಟ್ ಹಚ್ಚಿ ದೀಪದಂತೆ ಬೆಳಗಲಾಯಿತು. ಸರ್ವ ಧರ್ಮದವರು ಜಾತ್ರೆಗೆ ಬಂದು ಖಾಪ್ರಿ ದೇವರ ದರ್ಶನ ಪಡೆದರು. ಈರುಳ್ಳಿ ಬೀಜ ಮಾರಾಟ ಮಾಡಿ ಬೀದರ್ ರೈತನೊಬ್ಬ ವರ್ಷಕ್ಕೆ ಲಕ್ಷ ಆದಾಯವನ್ನು ಗಳಿಸಿದ್ದಾನೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಗ್ರಾಮದ ರೈತ ದಿಲೀಪ್ ಕುಮಾರ್ ನೇಮಿನಾಥ್ ಕಿವುಡೆ ತಮ್ಮ 40 ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೀಜೋತ್ಪಾದನೆ ಮಾಡಿದ್ದಾರೆ. ಇದರಿಂದ 6 ತಿಂಗಳಿಗೆ 1 ಕೋಟಿಗೂ ಅಧಿಕ ಲಾಭವನ್ನು ಸಂಪಾದಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿಯ ಮಹಾಂತೇಶ್ವರ ಮಠದ ಆವರಣದಲ್ಲಿ ಅದ್ದೂರಿಯಾಗಿ ಎತ್ತುಗಳ ಜಾತ್ರೆ ಆಚರಿಸಲಾಯಿತು. 4 ದಿನಗಳ ಕಾಲ ನಡೆಯುವಂತಹ ಎತ್ತಿನ ಜಾತ್ರೆಯಲ್ಲಿ ದೂರಗಳಿಂದ ರೈತರು ಆಗಮಿಸುತ್ತಾ ಇದ್ದಾರೆ. ವಿಶೇಷವಾಗಿ ಮೈಸೂರು ಕಿಲಾರಿ, ದೇವಿ, ಜವಾರಿ ಹಾಗೂ ಕೊಂಬೇರಿ ತಳಿಯ ಎತ್ತುಗಳು ಜಾತ್ರೆಯಲ್ಲಿ ಗಮನ ಸೆಳೆದವು.